ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಮ್ಮ. ರಾಮ ಲಕ್ಷ್ಮಣರು ನನ್ನೊಡೆಯನಾದ ಸುಗ್ರೀವರೊಡನೆ ಸೌಖ್ಯದಿಂದಿರುವರು ತಾಯಿ. ಇದೆಂದು ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಸ್ವಪ್ನದಲ್ಲಿ ಕಪ್ಪಿಗಳನ್ನು ಕಂಡರೆ ಅಮಂಗಲವೆಂದು ನಡೆಯುವರು. ಶ್ರೀರಾಮಚಂದ್ರ ಶ್ರೀರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಅಮ್ಮ ಕೊಂದನೆನಿಸದಿರೆಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ. ಕೊಂದನೆನಿಸದಿರೆಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ. ಚಂದವರಿಯಲು ಬಂದ ಸೇವಕನೇ ಅರವಿಂದ ಲೋಚನ ಕಾವನನ ರಾಜೀವಲೋಚನೆ ಪಾವನ. ಪಾವನನೋ ಕಾವನನ ರಾಜೀವಲೋಚನೆ ಪಾವನ. ಪಾವನನೋ ಕಾವನನ ರಾಜೀವಲೋಚನೆ ಪಾವನ. ಪಾವನನೋ ಕಾವನನ ರಾಜೀವಲೋಚನೆ ಪಾವನ. ಭಾವಿಸುತ್ತಲೇ ವಿಧವಿಧದಿ ಭಾವಿಸುತ್ತಲೇ ವಿಧವಿಧದಿ ಸುಗ್ರೀವನಾಜ್ಞೆಯ ಪಡೆದು ಬಂದೆ. ಸಂದೇಹ ಬಿಡು ಮಾತೆ ಸುಂದರ ಸಂದೇಹ ಬಿಡು ಮಾತೆ ನನ್ನನ್ನು ನಂಬು ತಾಯಿ, ಸಂದೇಹ ಪಡಬೇಡ ತಾಯಿ. ಕೇಸರೆಂಬ ಕಪಿಕುಲಾಧ್ಯಕ್ಷರ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವರ ಪ್ರಸದಿಂದ ಜನಿಸಿದ ನನ್ನನ್ನು ಹನುಮಂತನೆಂತಲೂ ಮಾರುತಿಯಂತಲೂ ಆಂಜನೇಯನೆಂತಲೂ ಕರೆಯುವರು ತಾಯಿ. ಸುಗ್ರೀವರಾಜನಿಂದ ನೇಮಿತನಾಗಿ ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮದೂತನು ನಾನು. ಈಗಲಾದರೂ ನಂಬು ತಾಯಿ. ಅಮ್ಮ, ಜನಸ್ಥಾನದಲ್ಲಿ ದುರುಳನಾದ ರಾವಣನು ಅಪಹರಿಸಿದ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿರು ತಾಯಿ. ತಮ್ಮೊಡನೆ ಕೆಲವು ಗೌಪ್ಯವಾದ ವಿಚಾರವನ್ನು ತಿಳಿಸಬೇಕು. ಇದೇನಿದು? ಈತನ ಈ ನಯ ವಿನಯಗಳನ್ನು ನೋಡಿದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೂ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನಂದ ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಧರ್ಮ. ಅಯ್ಯ, ನೀನು ಹೇಳಿದಂತೆ ಆ ದುರುಳನಾದ ರಾಮನಿಂದ ಅಪಹೃತಳಾದ ಆ ನಿರ್ಭಾಗ್ಯ ಸೀತೆಯೂ ನಾನೇ. तारे धीर नमो सुते चिरम पर पाई
ನನ್ನ ಜನ್ಮವು ಸಾರ್ಥಕವಾಯಿತಾಯಿ, ನನ್ನ ದೂತತ್ವವು ಸಾರ್ಥಕವಾಯಿತು. ಅಯ್ಯ, ಅಮ್ಮ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ಆದ್ರೆ ನನ್ನ ಸ್ವಾಮಿಯೇನೋ ನರನು, ನೀನೇನೋ ವಾನರನು. ನರನಿಗೂ ವಾನರನಿಗೂ ಸಖ್ಯವಾದ ಬಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯ ಮಾರುತಿ? ಆಗಲಿ ತಾಯಿ, ಆಗಲಿ. ಶ್ರೀರಾಮ ಜಯ ರಾಮ, ಕಲ್ಯಾಣ ಕೌಸಲ್ಯ ಚಿದ್ರ ಮಧೆ ದಿತ್ಯ ರಘುರಾಮ, ಕೌಸಲ್ಯ ಚಿದ್ರ ಮಧೆ ದಿತ್ಯ ರಘುರಾಮ, ರಾಮ ರಾಮ ರಾಮ. ಅಮ್ಮ, ದಶರಥ ನೃಪಾಲಂಗೆ ಇರಿತನು ಜತೋನೋಗಿ, ವಿಖ್ಯಾತ ವಿಶ್ವಮುನಿಗೆ ಗುರು ಶಿಷ್ಯತನಾಗಿ. ಅಮ್ಮ, ಅನುಜ ಲಕ್ಷ್ಮಣಗೊಂಡು ವಿಕಟ ಧನುಜರ ಕೊಂದು ಹೊರೆದನು ಅಹಲ್ಯೆಯ ನಂದು. ರಾಮ ಮಿಥಿಲೆಯೋ ಪರಮಟ್ಟು, ಮಿಥಿಲೆಯೋ ಪರಮಟ್ಟು, ಆ ಶಿವಧನುವ ಮುರಿದಿಟ್ಟು ಮೈಗೆ ಕರೆಗೊಟ್ಟು ಮರುಸು ಗರ್ವವ ಸುಟ್ಟ ನನ್ನ ರಾಮನ ಸಹಕರಿಸೆ ವನ ವನಗಿ ಪವಿತ್ರವಿದೆ ಪಂಚವಟಿಯೋ ನೆಲೆಸೆ. ಕಲ್ಲಣಿಸಿ ಕಡುಬಳಲಿದ ನನ್ನ ರಾಮನಮ್ಮ, ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಎಮ್ಮಮ್ಮ ನಿನಗಾಗಿ ಸೋಹಿದನು ಸೋದರಗಾಗಿ. ಹಾಗಾದ್ರೆ ನಿನ್ನ ಆಶ್ರಮ ಧರ್ಮವ್ಯಾವುದು? ಅಮ್ಮ, ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ ಆತ್ಮರಾಮನ ಅಂತರಂಗದಲ್ಲಿ ಭಕ್ತನಾಗಿ ನೆಲೆಸಿರುವ ತಾಯಿ. ಆಹಾ ಮಾರುತಿ, ಶತಯೋಜನ ವಿಸ್ತೀರ್ಣುಳ್ಳ ಈ ಶರಧಿಯನ್ನು ಹೇಗೆ ಲಂಘಿಸಿ ಬಂದಿ? ಆಗಿನ ಆ ನಿನ್ನ ರೂಪವನ್ನು ನಾನು ನೋಡಬಹುದೇ? ಅಮ್ಮ ತಾಯಿ,
ಈಗಿನ ನನ್ನ ರೂಪವನ್ನು ನೋಡಲು ತಾವು ಹೆದರುತ್ತಿರುವಿರಿ, ಇನ್ನು ಆಗಿನ ರೂಪವನ್ನು ನೋಡಿದರೆ ತುಂಬಾ ಭಯಪಡುವಿರಿ ತಾಯಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು ಮಾರುತಿ? ಎಲ್ಲಿ ಆ ನಿನ್ನ ರೂಪವನ್ನು ನನಗೆ ತೋರಿಸಬಲ್ಲೆಯಾ? ನಿಜ ತಾಯಿ, ನಿಜ ನಿಜ ತಾಯಿ. ಆಗಲಿ ತಾಯಿ, ತಮ್ಮ ಇಚ್ಛೆಯಂತೆ ಆಗಲಿ. ಈಗ ನೋಡಿ ನನ್ನ ವಿಶ್ವರೂಪವನ್ನು. ಹಾಗೆ ಜಯ ಜಯ ರಘುವೀರ ಸಮರ್ಥ. ಆಂಜನೇಯನೇ, ಈ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತ ಮೂರ್ತಿಯನ್ನು ಧಾರಣೆ ಮಾಡು ಆಂಜನೇಯ, ಶಾಂತ ಮೂರ್ತಿಯನ್ನು ಧಾರಣೆ ಮಾಡು. ಬೆದರ ಬೇಡವೆ ಮಾತೆ ಮಾನಿತೆ, ಸದಯೇ ಶುಭಾನ್ವಿತ. ಬೆದರ ಬೇಡವೆ ಮಾತೆ ಮಾನಿತೆ, ಅಮ್ಮ ಬಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ ಅಮ್ಮ, ದಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ. ಬೆದರ ಬೇಡವೆ ಮಾತೆ ಸದಯೇ ಶುಭಾನ್ವಿತ. ಬೆದರ ಬೇಡವೆ ಮಾತೆ ಅಮ್ಮ. ದಸರಿ ಗರಿ ಸರಗ ಸದ ಪಗ ಸರಿಗ ಪದತ. ಬೆದರ ಬೇಡವೆ ಮಾತೆ ಸದಯೇ ಶುಭಾನ್ವಿತ. ಬೆದರ ಬೇಡವೆ ಮಾತೆ ಅಮ್ಮ. ನಿನ್ನ ಭಕ್ತನು ನಿನ್ನ ಕಣ್ಮುಂದೇ ಇರುವನು, ಕಣ್ಣಿಟ್ಟು ನೋಡ್ತಾಯಿ. ಮಾರುತಿ, ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತೆ? ಮುಖ ಸುರರಲ್ಲಿ ವಿನಯದಿ ಘನತರ ವಿದ್ಯೆಯನ್ನು ಅಭ್ಯಾಸಿಸಿದ ನಮ್ಮ ಬಲ್ಲೆನು ಅಣು ಮೊಹರಾಗನು ಬಲ್ಲೆನು ಅಣುಮಹದಾಗನು ಬಲ್ಲೆನು ಅಣುಮಹದಾಗನು ಬಲ್ಲೆನು ಹನುಮಂತನೆಂಬ ನಾಮಹುದು ಶುಭಾಂಗಿ
ನನ್ನನ್ನು ಸಾಮಾನ್ಯನ ತಿಳಿಯಬೇಡ ತಾಯಿ. ಅಣುರೂಪಿಯು ಮಹಾತ್ ವಿಶ್ವರೂಪಿಯೂ ಆಗಬಲ್ಲೆನು. ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡಿ. ಹಾಗಾದ್ರೆ ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣಗಾಂಭೀರ್ಯಗಳನ್ನು ವರ್ಣಿಸಬಲ್ಲೆಯಾ? ಅಮ್ಮ, ಲೋಕಮೋಹಕ ಪರಂಧಾಮನೂ ಆದ ಶ್ರೀರಾಮಚಂದ್ರರ ಲೋಕು ರಾವಣನು ಒಡಿಸಲು ಮರ್ಕಟನಾದ ನನ್ನಿಂದ ಸಾಧ್ಯವೇ ತಾಯಿ? ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಆದರೂ ವರ್ಣಿಸಬಲ್ಲ ತಾಯಿ, ಅನ್ಯತ ಭಾವಿಸಬಾರದು. ಹಾಗೆ ಶ್ರೀರಾಮನ ಶುಭ ಲಕ್ಷಣಗಳ ನಾನೇನು ಬಲ್ಲೆನು ಜನನಿ ರಾಮನರುಳಿಸಲು ಅಮ್ಮ ಜನನಿ ಚಲುವನ ಅಮ್ಮಯ್ಯ ಕೇಳಮ್ಮ ತಾಯಿ ರಾಮನು ಎಂದ ಚಲುವನೆ ಅಮ್ಮಯ್ಯ. ಅಮ್ಮ ಕೇಳಮ್ಮ ತಾಯಿ ರಾಮನು ಎಂದ ಚಲುವನೆ ಅಮ್ಮಯ್ಯ.
ಈಗಲಾದರೂ ನನ್ನ ನಂಬುತ್ತಾಯಿ. ನೀನು ಹೇಳುತ್ತಿರುವ ಮಾತುಗಳಲ್ಲೂ ಸತ್ಯವೇ ಆದರೂ ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆಯೇ ಸಾಲದಾಗಿರುವುದು ಮಾರುತಿ. ನಿಜ ತಾಯಿ, ಈ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸುವವರು ನಿಮಗೆ ನನ್ನಲ್ಲಿ ನಂಬಿಕೆಯಾದರೂ ಹೇಗೆ ಬರುವ ತಾಯಿ? ಇರಲಿ, ಶ್ರೀರಾಮಚಂದ್ರರ ಈ ಅಂಗುಳಿಕೆಯನ್ನು ಕೊಟ್ಟು ನಾನು ಧನ್ಯನಾಗುವೆನು. ಅಮ್ಮ ಅಮ್ಮ, ಈ ಅಂಗುಳಿಕೆಯನ್ನು ತೆಗೆದುಕೊಳ್ಳಿ ತಾಯಿ. ಆಹಾ ಸ್ವಾಮಿ ಶ್ರೀರಾಮಚಂದ್ರ, ಈಗ ನಿಮಗೆ ನನ್ನ ಮೇಲೆ ಕರುಣೆ ಉಂಟಾಯಿತೆ. ಮಾರುತಿ, ನನ್ನ ಸ್ವಾಮಿಯ ಈ ಘನ ಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿರುವೆ. ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಮಾಡಲಿ? ನಿಮ್ಮ ಮನ ಬಂದಂತೆ ಅರಸುತ್ತಾಯಿ, ನನ್ನನ್ನು ನಿಮ್ಮ ಮನ ಬಂದಂತೆ ಅರಸುತ್ತಾಯಿ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಚಿರಂಜೀವಿಯಾಗು ಚಿರಚಿತನಾಗು, ಚಿರಂಜೀವಿಯಾಗು ಚಿರಚಿತನಾಗು, ವಾಯುನಂದನ ಶ್ರೀಯೋ ಮಾತು ಬಾಳೈ ವಾಯುನಂದನ. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಧನ್ಯನಾದನು ತಾಯಿ, ಧನ್ಯನಾದನು. ನಾನು ಬಂದು ಬಹಳ ವೇಳೆ ಆಯ್ತು, ನಾನಿನ್ನ ಹೊರಲಿ ತಾಯಿ. ಹಾಗೆ ಆಗಲಿ ಮಾರುತಿ. ಅಮ್ಮ ಅಮ್ಮ, ನಮ್ಮ ಲಕ್ಷ್ಮಣ ಸ್ವಾಮಿಗೂ ನನ್ನ ಒಡೆಯನಾದ ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಿ ತಾಯಿ? ಕಪಿವೀರರೆಲ್ಲರಿಗೂ ನನ್ನ ಆಶೀರ್ವಾದವನ್ನು ತಿಳಿಸು. ಲಕ್ಷ್ಮಣನಿಗೆ ನಾನು ಕ್ಷಮೆ ಯಾಚಿಸಿದೆನೆಂದು ತಿಳಿಸು. ಧನ್ಯವಾದ ಧನ್ಯವಾದ. ನನ್ನ ಅಮ್ಮ ಕೋರಿಕೆ. ಅಮ್ಮ, ಶ್ರೀರಾಮಚಂದ್ರರಿಗೆ ಅರ್ಪಿಸಲು ಏನಾದರೂ ಒಂದು ಕುರುಹನ್ನು ಕೊಡು ತಾಯಿ. ಶ್ರೀರಾಮಚಂದ್ರಿಗೆ ಅರ್ಪಿಸಿ ನಾನು ಧನ್ಯನಾಗುವೆನು. ಹಾಗೆ ಆಗಲಿ. ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಧನ್ಯವಾದ. ಇನ್ನೊಂದು ಮಾಸದ ಅವಧಿಯೊಳಗಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗಲು ಹೇಳು. ಇಲ್ಲವಾದಲ್ಲಿ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆಂದು ಅವರಿಗೆ ತಿಳಿಸು. ಆಗಲಿ ತಾಯಿ. ವೀರರಮಣೀಯಾದ ತಾವುಗಳು ಈ ರೀತಿ ಮಾತನಾಡಬರುತ್ತಾಯಿ. ಅಮ್ಮ, ನನ್ನದೊಂದು ಪ್ರಾರ್ಥನೆ. ಅದೇನೆಂದು ಹೇಳು. ಅಮ್ಮ, ನಿಮ್ಮ ದರ್ಶನವಾಗುವ ತನಕ ನಾನು ಫಲಾದಿಗಳನ್ನು ಭುಂಜಿಸಬೇಕೆಂದು ಶಪಥ ಮಾಡಿರುವುದು. ನಿಮ್ಮನ್ನು ನೋಡಿದ ಬಳಿಕ ನನಗೆ ಬಾಯಾರಿಕೆಯೂ ಹಸಿವು ಬಹಳವಾಗಿರುವ ತಾಯಿ. ಆದ್ದರಿಂದ ಇಲ್ಲಿಯೇ ಬಿದ್ದಿರುವ ಫಲಾದಿಗಳನ್ನು ತಿಂದು ಹೋಗುವೆನು ತಾಯಿ. ಹಾಗೆ ಆಗಲಿ. ಆದರೆ ಇದೆಲ್ಲವೂ ರಾಕ್ಷಸರ ಮಾಯಿ. ಈ ವನವನ್ನು ಹಾಳು ಮಾಡದೆ ಕೇವಲ ಕೆಳಗಡೆ ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬ ಹಾಗೆ ಅಮ್ಮ, ಕಪಿಗಳನ್ನು ತಿನ್ನುವುದನ್ನು ತಾವು ನೋಡಬಾರದು ತಾಯಿ. ಆದ್ದರಿಂದ ಸ್ವಲ್ಪ ಮರೆಯಾಗಿ ಹಾಗೆ ಆಗಲಿ ಆಗಲಿ. ಯಪ್ಪ, ಇನ್ನು ಯಾವಾಗ ಮುಗಿಸ್ತಾರ ಮಾರೇ? ಪೌಲಸ್ತ್ಯ ವಂಶದೊಳ್ ಪ್ರಖ್ಯಾತವಂ ಪಡೆದ ಈ ಅಸುರ ಸುಂದರ ವೀರ ರಾವಣೇಂದ್ರನಿಗದಾರು ಸಾಟಿ.
ಸುರರು ಎನ್ನಗೆ ಸಮ್ಮರ್ರೆ ದರೆಯೋಳ್ ಸುರರು ಎನ್ನಗೆ ಸಮ್ಮರ್ರೆ ಸುರರು ಎನ್ನಗೆ ಸಮ್ಮರ್ರೆ ದರೆಯೋಳ್ ಸುರರು ಎನ್ನಗೆ ಸಮ್ಮರ್ರೆ ಯಕ್ಷ ಗರುಡ ಗಂಧರ್ವರಿರುವರೆ ಕುಂಭಕರ್ಣ ಯಕ್ಷ ಗರುಡ ಗಂಧರ್ವರಿರುವರೆ ಸುರರು ಎನ್ನಗೆ ಸಮ್ಮರ್ರೆ ದರೆಯೋಳ್ ಸುರರು ಎನ್ನಗೆ ಸಮ್ಮರ್ರೆ ವಿಭೀಷಣ ಚಂದ್ರ ಔಲಿಗೆ ದೊರವ ಪಡೆದ ಈ ಪ್ರಚಂಡ ವೀರನಿಗೆದುರೇ ಚಂದ್ರ ಔಲಿಗೆ ದೊರವ ಪಡೆದ ಈ ಪ್ರಚಂಡ ವೀರನಿಗೆದುರೇ ಸುರರು ಎನ್ನಗೆ ಸಮ್ಮರ್ರೆ ದರೆಯೋಳ್ ಸುರರು ಎನ್ನಗೆ ಸಮ್ಮರ್ರೆ ಸಹಸ್ರಾರು ಸೈನಿಕರಿಂದ ಪರಿವೇಷಿಸಲ್ಪಟ್ಟ ಈ ಲಂಕಾಧೀಶ್ವರನ ಆಸ್ಥಾನಕ್ಕೆ ಆ ಒಂದು ಸಣ್ಣ ಕಪಿಯನ್ನು ಹಿಡಿದು ತರಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಓ ಏನು ಆಶ್ಚರ್ಯ! ಈ ಕಪಿ ವಿಲಕ್ಷಣವಾಗಿ ಕಾಣುತ್ತಿರುವುದಲ್ಲ. ರಾಜ, ಈ ಕಪಿಯನ್ನು ವಿಚಾರಿಸುವಂತನಾಗು. ಹಾ ಪ್ರಭು. ಎಲ್ಲವೋ ಕಪಿಯೇ, ಯಾರು ನೀನು? ಈ ಲಂಕಪಟ್ಟಣಕ್ಕೆ ಪ್ರವೇಶ ಮಾಡಲು ಅನುಮತಿಯನ್ನು ಕೊಟ್ಟವರು ಯಾರು? ಅದು ಅಲ್ಲದೆ ಈ ನಮ್ಮ ಅಕ್ಷಾದಿ ಸೈನ್ಯವರನ್ನು ಸಂಹರಿಸಲು ಕಾರಣವೇನು? ಎಲ್ಲವೋ ಕಪಿಯೇ, ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದಿರುವೆಯೋ ಅಥವಾ ಸ್ವಕಾರ್ಯಕ್ಕಾಗಿ ಬಂದಿರುವೆಯೋ? ಈ ಸನ್ನಿಧಾನದಲ್ಲೇ ಬಗಳು. ಈಗ ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಈ ನಾರಿ ಚೋರನು ಉನ್ನತವಾದ ಸ್ಥಾನದಲ್ಲಿ ಕುಳಿತುಕೊಂಡು ನನ್ನನ್ನು ಪ್ರಶ್ನಿಸುತ್ತಿರುವನು. ಈತನಿಗೆ ನಾನು ಇಲ್ಲಿ ನಿಂತು ಉತ್ತರ ಕೊಡುವುದು ನನಗಲ್ಲದಿದ್ದರೂ ನನ್ನ ಲಾಂಗೋಲಕ್ಕೆ ಅಪಮಾನ. ಆದ್ದರಿಂದ ನಾನೇ ಒಂದು ಉನ್ನತವಾದ ಸ್ಥಾನವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಈತನಿಗೆ ಉತ್ತರವನ್ನು ಕೊಡುತ್ತೇನೆ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಏನು ಆಶ್ಚರ್ಯ! ಹಿಂದೆ ನಾನು ಕೈಲಾಸಕ್ಕೆ ಹೋಗಿದ್ದಾಗ ನಂದಿಕೇಶ್ವರನಿಗೆ ಅಪಮಾನ ಮಾಡಿರುವನು. ಆತನೇನಾದರೂ ಈ ರೀತಿ ಬಂದು ಇಷ್ಟೊಂದು ಅನರ್ಥಗಳನ್ನು ಮಾಡಿರುವನೇ? ಇರಲಿ, ವಿಚಾರಿಸೋನು. ಇಲ್ಲವೋ ಕೋಡಗ, ನೀನು ಯಾರು? ನೀನು ಏಕಾಏಕಿ ನಮ್ಮ ಪಟ್ಟಣವನ್ನು ಪ್ರವೇಶಿಸಿದ್ದಲ್ಲದೆ ಅಕ್ಷಯಾದಿ ರಾಕ್ಷಸನ್ನು ಕೊಲ್ಲಲು ಕಾರಣವೇನು? ಸವಿವರವಾಗಿ ತಿಳಿಸದೆ ಹೋದಲ್ಲಿ ಕೂಡಲೇ ನಿನ್ನ ಶಿರಚ್ಛೇದನ. ಶಿರಚ್ಛೇದನ? ಮಾರುತಿಯ ಶಿರಚ್ಛೇದನ ಅದು ಅಷ್ಟು ಸುಲಭವಲ್ಲ ರಾವಣೇಶ್ವರ. ನಾನು ರಾಜದೂತನಾಗಿ ಬಂದಿದ್ದೇನೆ. ಬಲೆ ಬಲೆ, ನಿನ್ನನ್ನು ರಾಜದೂತನಾಗಿ ಕಳಿಸಿದ ಆ ರಾಜಶ್ರೇಷ್ಠನಾರು? ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳಿಸಿದ್ದಾನೆ. ಏನೆಂಬುದಾಗಿ? ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳುವುದೇ ಆ ಸಂದೇಶ. ಭಲೆ ಭಲೆ ಕೊಡಗ, ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾಗಿ ಕಪಿಕುಲ ಕುಚಿತವಾದ ಸಂದೇಶವನ್ನೇ ಕಳಿಸಿದ್ದಾನೆ ಆ ನಿನ್ನ ಸುಗ್ರೀವ ರಾಜ. ಆಗೊಂದು ವೇಳೆ ಮಾಡದೆ ಹೋದರೆ ಏನಾಗುವುದು ಕೊಡಗ? ಓಂ ನಮ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ರಾಕಾರವನ್ನು, ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಲ್ಲಿ ಮಾಕಾರವನ್ನು ಸೇರಿಸಿದರೆ ಏನಾಗುವುದು? ರಾಮ ರಾಮ ಎಂದಾಗುವುದು. ಪಿಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಮಾನವ ಅವತಾರಿದ ಶ್ರೀರಾಮಚಂದ್ರರ ದೂತನು ನಾನಾದರೂ ಬಲು ಜನ ರಾವಣನಿರುವೆಂದು ಕೇಳಿರುವನು. ಅಷ್ಟು ಜನ ರಾವಣರಲ್ಲಿ ನೀನ್ಯಾವ ರಾವಣನು? ಎಲ್ಲವೋ ಕೋಡಗ, ಈ ಜಗತ್ತಿನಲ್ಲಿರುವನು ಒಬ್ಬನೇ ರಾವಣ.
ಅದರಲ್ಲಿ ನೀನು ಯಾವ ಯಾವ ರಾವಣರನ್ನು ನೋಡಿರ್ಬೇ ತಿಳಿಸುವಂತನಾಗು. ಹೇಳುವನು ಕೇಳೋ. ಹೇಳು. ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿರ ರಾವಣೇಶ್ವರ. ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿರ ಓಡಾಡುತ್ತಲಿದ್ದ ದೂತ ಅದಮನು. ರಾವಣೇಶ್ವರ ಹೇಳು. ಓಡಾಡುತ್ತಲಿದ್ದ ದೂತ ಅದಮನು. ನೀನೇನೋ ಕಳ್ಳ ರಾವಣನೆಂಬುವನು. ನೀನೇನೋ ಕಳ್ಳ. ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿಕೊಂಡು ಶಂಕರ ಮಹಾದೇವ ಎಂದೆಂದು ಅಲ್ಲಲ್ಲಗಿರಿಯುತ್ತಿದ್ದ ರಾವಣನ ಬಾದು ನೀನೇ ಏನೋ. ಎಲ್ಲವೋ ಕೋಡಗ, ನಾನು ಪ್ರತಿನಿತ್ಯ ಶಿವಪೂಜೆ ಮಾಡುವಾಗ ನಾನು ಕೇಳಿದ ವರಗಳನ್ನು ಕೊಡಲು ಆ ಶಿವನು ಕೈಲಾಸದಿಂದ ಇಲ್ಲಿಗೆ ಬರಬೇಕಲ್ಲ ಎಂದು ತಿಳಿದು ಕೈಲಾಸ ಪರ್ವತವನ್ನು ಎತ್ತಿದ್ದೇನೋ ನಿಜ. ಆದರೆ ಕೆಳಗಡೆ ಸಿಲುಕಿ ಅಲ್ಲಲ್ಲೂ ಸಿಲುಕಿ ನರಳುತ್ತಿರಲಿಲ್ಲ. ಅಂದು ನಾನು ಪರಶಿವನಿಗೆ ಅರಿಯದೆ ಮಾಡಿದ ಅಪಮಾನಕ್ಕಾಗಿ ನನ್ನ ಬಾಹುಗಳನ್ನೇ ಕತ್ತರಿಸಿ ಒಂದು ವೀಣೆಯನ್ನಾಗಿ ಮಾಡಿ ಶಂಕರಾಭರಣ ರಾಗದಿಂದ ಆ ನಮ್ಮಪ್ಪ ಶಿವನನ್ನು ಒಲಿಸಿಕೊಂಡಿರುವನು. ಇದೊಂದು ಅಪಮಾನವೆಂದು ಹೇಳುತ್ತಿರುವ ಮೂರ್ಖ. ಮುಂದೆ ಹೇಳು. ಹೇಳುವೆನು ಕೇಳೋ. ಹೇಳು. ಕಾರ್ತಿವಿಯನ ಸೆರೆ ಕಾರ್ತಿಯ ಸಿಲುಕಿದ. ಕಾರ್ತಿವೀರನ ಸೆರೆ ಕಾರ್ತಿಯ ಸಿಲುಕಿದ ದೂತ ಅದಮನು. ನೀನೇನೋ ಕಳ್ಳ. ದೂತ ಅದಮನು. ನೀನೇನೋ ಕಳ್ಳ. ನೀನೇನೋ ಕಳ್ಳ ರಾವಣನೆಂಬುವನು. ನೀನೇನೋ ಕಳ್ಳ. ಮಹಾಪರಾಕ್ರಮಶಾಲಿಯಾದ ವೀರ್ಯಾರ್ಜುನನನ್ನು ಗೆಲ್ಲಲೆಂದು ಹೋಗಿ ಗೆಲ್ಲಲಾರದೆ ಅವನಿಂದ ಬಂಗಾರದ ಬಳುಗಳನ್ನು ತೊಡಿಸಿಕೊಂಡು 12,000 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ರಾವಣನೊಬ್ಬ. ಅದು ನೀನೇನು. ಇಲ್ಲವೋ ಕೋಡಗ, ಸಮರಾಂಗಣದಲ್ಲಿ ಬರುವ ಅಪಾಯಗಳನ್ನು ಉಪಾಯದಿಂದ ಗೆದ್ದು ಬೀಗುವುದು ನಮ್ಮಂತಹ ಧೀರರ ಲಕ್ಷಣ. ಕೊಂಬೆಯಿಂದ ಕೊಂಬೆಗೂ ಮರದಿಂದ ಮರಕ್ಕೂ ಹಾರಿ ಹಣ್ಣು ಹಂಪಲಾದಿಗಳನ್ನು ಭುಂಜಿಸುವ ನಿನಗೇನು ಗೊತ್ತು ಸಮರಾಂಗಣದ ರಾಜ ಮಹಾರಾಜರ ವಿಚಾರವು. ಕಾರ್ತಿವೀರ್ಯಾಜರನ್ನು ಗೆಲ್ಲಬೇಕೆಂದು ಯೋಚಿಸಿ ಕೊನೆಗೆ ಆತನಿಂದಲೇ ಬಂಧಿತನಾಗಿ ಆತನ ಆಗು ಹೋಗು ಬಲಾಬಲಗಳನ್ನು ತಿಳಿದು ಕಾರ್ಯ ಸಾಧನೆ ಮಾಡಿಕೊಂಡು ಬರುವೆನೋ. ಇದೊಂದು ಅಪಮಾನವನ್ನು ಹೇಳುತ್ತಿರುವೆ. ಛೇ, ಮುಂದೆ ಹೇಳೋ. ಹೇಳುವನು ಕೇಳೋ. ರಾವಣೇಶ್ವರ ಹೇಳು. ಉಳುವೆಂದು ಚರಗಿಯೋ ಮುಳುಗಿಸಿ ವಾಲಿಯೋ. ಉಳುವೆಂದು ಚರಗಿಯೋ ಮುಳುಗಿಸಿ ವಾಲಿಯೋ. ಅಗದನ ತೊಟ್ಟಿಯಲ್ಲಿ ವದಗಳ ತಿಂದವ. ಅಗದನ ತೊಟ್ಟಿಯಲ್ಲಿ ವದಗಳ ತಿಂದವ. ನೀನೇನೋ ಕಳ್ಳ ರಾವಣನೆಂಬುವನು. ನೀನೇನೋ ಕಳ್ಳ. ನನ್ನ ವಂಶಜನಾದ ವಾಲಿ ಸಮುದ್ರದ ಬಳಿ ಸೂರ್ಯದೇವನಿಗೆ ಹರಿಗೆಯನ್ನು ಕೊಡುತ್ತಿರುವಾಗ ನೀನು ಅವನನ್ನು ಕೆಣಕಲು ಆತನು ನಿನ್ನನ್ನು 10 ತಲೆಯ ಉಳುವೆಂದು ಭಾವಿಸಿ ಎಡೆಗುರಿ ಕಟ್ಟಿ ಸಪ್ತ ಸಮುದ್ರದಲ್ಲಿ ಹದ್ದಿ 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 ನನ್ನ ಅಂಗದನಾದ ತೊಟ್ಟಿನಿಗೆ ಕಟ್ಟಿರಲು ಆ ಬಾಲಕನ ಪ್ರಹಾರಗಳನ್ನು ತಾಳಲಾರದೆ ಅಲ್ಲಲ್ಲೂ ಗಿರಿಯುತ್ತಿದ್ದ ರಾವಣನೊಬ್ಬ. ಅದು ನೀನೇನೋ. ಏನ್ ಆಶ್ಚರ್ಯ, ಈ ಕೋಡಗ ಇಷ್ಟೊಂದು ಜಾಣ್ಮೆಯಿಂದ ಮಾತನಾಡುತ್ತಿರುವುದಲ್ಲ. ಇಲ್ಲವೋ ಕೋಡಗ, ವಾಲಿ ಮತ್ತು ನನ್ನ ನಡುವಿನ ಸಂಬಂಧವನ್ನು ನೀನೇನು ಬಲ್ಲೆಯೋ. ಹೇಳುವನು ಕೇಳು. ಪರಾಕ್ರಮಶಾಲಿಯಾದ ಪುತ್ರನನ್ನು ಪಡೆಯಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನಾಚರಿಸಲು ಒಂದೇ ಮುಹೂರ್ತದಲ್ಲಿ 7 ಸಮುದ್ರಗಳಲ್ಲಿ ಸ್ನಾನ ಮಾಡಿ ಬಂದರೆ ಅಂತಹ ಪುತ್ರರನ್ನೇ ಪಡೆಯುವೆ ಎಂದು ಬ್ರಹ್ಮದೇವನು ತಿಳಿಸಿದಾಗ ನಾನು ನನ್ನ ಅಂತಃಶಕ್ತಿಯಿಂದ ಈ ಕಾರ್ಯಕ್ಕೆ ಯೋಗ್ಯವಾದವರು ಯಾರೆಂದು ತಿಳಿಸಿದಾಗ ನನ್ನ ಗಮನಕ್ಕೆ ಬಂದವನೇ ವಾನರ ವೀರನಾದ ವಾಲಿಯು. ಕೊನೆಗೆ ಆತನನ್ನು ಕೆಣಕಿ ನಾನಾಗಿ ಆತನನ್ನು ಕೆಣಕಿ ಆತನ ಲಾಂಗುಲದಿಂದಲೇ ಬಂಧಿತನಾಗಿ ಒಂದೇ ಮುಹೂರ್ತದಲ್ಲಿ 7 ಸಮುದ್ರಗಳಲ್ಲಿ ಸ್ನಾನ ಮಾಡಿ ಬಂದು ಒಬ್ಬ
ವೀರಪುತ್ರನನ್ನು ಪಡೆದಿರುವೆ, ಆತನೇ ನಿನ್ನನ್ನು ಹಿಡಿದು ತಂದಿರುವ ಇಂದ್ರಜಿತ್ತು ಇಂತಹ ಒಂದು ಮಹತ್ ಕಾರ್ಯವನ್ನು ಅಪಮಾನವನ್ನು ಹೇಳುತ್ತಿದೆ. ಛೇ, ನೀನು ಬಂದಿರುವ ಕಾರ್ಯವನ್ನು ಅಷ್ಟು ಮಾಡಿಕೊಂಡು ಹೋಗುವುದನ್ನು ಬಿಟ್ಟು ಅವರಿವರ ವಿಚಾರವನ್ನು ಎತ್ತಿ ಹೊಗಳೋದಕ್ಕೆ ನೀನೇನು ಹೊಗಳಪಟ್ಟನೋ ಅಥವಾ ಹೌರಾಡಿಕನೋ? ಛೇ, ಮುಂದೆ ಹೇಳು. ಹೇಳುವನು ಕೇಳೋ ರಾವಣ. ಶ್ರೀ ರಘುರಾಮ ರಾರಿಯ ತೋರನೆ ರಘುರಾಮ ರಾರಿಯ ತೋರನೆ ಆರ್ಯ ತಂದಿಹ ದೂರಹದ ಮನೆ ಆರ್ಯ ತಂದಿಹ ದೂರಹದ ಮನೆ ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ಕಳ್ಳ. ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರು ಲಕ್ಷ್ಮಣ ಸ್ವಾಮಿಯು ಪರ್ಣಶಾಲೆಯಲ್ಲಿಲ್ಲದ ಸಮಯದಲ್ಲಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿಕೊಂಡು ಸೀತಾ ಮಾತೆಯವರನ್ನು ಅಪಹರಿಸಿದಂದ ನಾರಿಚೋರನು ನೀನೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು. ನಿನ್ನಲ್ಲಿ ಕೆಲವು ಮಾತುಗಳನ್ನು ಕೇಳಬೇಕಾಗಿದೆ. ಯಾವಾಗಲೂ ನಾರಿಚೋರ 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 ಎಂದು ಏಕೆ ಬುಗಳಿವೆ? ನಾನು ಸೀತೆಯನ್ನು ಅಪಹರಿಸಿ ತರಲಿಲ್ಲ. ಭೂದೇವಿ ಸಾಕ್ಷಿಯಾಗಿ, ವನದೇವಿ ಸಾಕ್ಷಿಯಾಗಿ, ಅಷ್ಟ ದಿಕ್ಪಾಲಕರ ಸಾಕ್ಷಿಯಾಗಿ ಆಕೆಯನ್ನು ಕರೆತಂದಿರುವೆನು. ಆ ಕರೆತಂದಿರುವ ವಿಚಾರವು ನಿನ್ನ ರಾಮ ಲಕ್ಷ್ಮಣರಿಗೆ ತಿಳಿದಿದ್ದರೂ ನಿನ್ನನ್ನು ಒಳಸಂಚಿಗಾಗಿ ಕಳಿಸಿರುವರಲ್ಲ. ಛೇ ರಾವಣೇಶ್ವರ, ನೀನು ಆಕೆಯನ್ನು ತಂದಿದ್ದು ಹೇಗಾಯ್ತಂದ್ರೆ, ಹೇಗಾಯ್ತು? ನಿನ್ನ ವಂಶವನ್ನು ಸುಡುವೆ ಬೆಂಕಿಯನ್ನು ನಿನ್ನ ಸೆರಗಿನಲ್ಲಿ ಕಟ್ಟಿಕೊಂಡಂತಾಯಿತು. ಈಗಲೂ ಕಾಲ ಮಿಂಚಿಲ್ಲ ರಾವಣೇಶ್ವರ. ಸೀತಾ ಮಾತೆಯವರನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಿ ಸುಖದಿಂದ ಬಾಳು. ಹೀಗಿರುವಲ್ಲಿ ನನ್ನನ್ನು ಸಾಮಾನ್ಯನೆಂದು ತಿಳಿದಿರುವೆಯ ಕೋಡಗ? ಕಾಡಿನಲ್ಲಿ ಅಲೆಯುತ್ತಿರುವ ಆ ರಾಮ ಲಕ್ಷ್ಮಣರಿಗೆ ಸೀತೆಯನ್ನು ಒಪ್ಪಿಸಿ ಶರಣಾಗತನಾಗಬೇಕು. ಅದೆಂದಿಗೂ ಸಾಧ್ಯವಿಲ್ಲ. ನಾನೇನು ಸಾಮಾನ್ಯನೆಂದು ತಿಳಿದಿರುವೆಯ? ನೀನೇನು ಸಾಮಾನ್ಯನೇ? ಪೌಲಸ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವವಸುವಿನ ಮಗನು, ಕೈಕಸಾದೇವಿಯ ಸುತ್ರನು, ಮೇಲಾಗಿ ಮಹಾಬ್ರಾಹ್ಮಣ, ನೀ ಶಿವಪೂಜಾ ದುರಂಧರನು, ಚಂದ್ರಮೌಳಿಯು ನೀನು ಕೇಳಿದ ವರಗಳನ್ನು ಕೊಡುವನು ಅಲ್ಲವೇ? ನನ್ನ ತಂದೆಯಾದ ವಾಯುದೇವನೇ ನಿಮ್ಮ ಮನೆಯ ಪಾರಿಚಾರಕನು, ಬ್ರಹ್ಮನೇ ನಿನ್ನ ಮನೆಯ ಪಂಚಾಂಗವನ್ನು ಓದುವನು, ನವಗ್ರಹಗಳನ್ನೇ ನಿನ್ನ ಸಿಂಹಾಸನದ ಮೆಟ್ಟಲನ್ನಾಗಿ ಮಾಡಿಕೊಂಡು ನಿನ್ನನ್ನು ಮಗಳು ಏನು ಪ್ರಯೋಜನ? ನಾರಿಚೋರ ನಾರಿಚೋರ ನಾರಿಚೋರನೆಂಬ ಅಪಕೀರ್ತಿ ಹೊಂದಿಲ್ಲದಿದ್ದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನೆನ್ನಬಹುದಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಸೀತಾ ಮಾತೆಯವರನ್ನು ಶ್ರೀರಾಮಚಂದ್ರರಿಗೆ ರೂಪಿಸಿ ಸುಖದಿಂದ ಬಾಳು. ಅದೆಂದಿಗೂ ಸಾಧ್ಯವಿಲ್ಲ. ನಿಜ. ಮಾನವಾವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗುವುದಕ್ಕೆ ನಿನಗೆ ನಾಚಿಕೆ ಆದರೆ ಮಾತೆಯವರನ್ನು ಒಂದು ಪಾರ್ಶ್ವದಲ್ಲಿ ಗಂಗಾ ಸ್ನಾನವನ್ನು ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ಸರ್ವದಾ ತಪ್ಪಾಯಿತೆಂದು ನನ್ನ ಕಾಲಿಗೆ ಬಿದ್ದು ಬಿಡು, ನಾನೇ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಈ ಕಪಿ ಹರಟೆ ಹೆಚ್ಚಾಯ್ತು, ಇದರ ತಲೆಯನ್ನು ಕಡಿದು ಬನ್ನಿ. ಅಗ್ರಜ ಶಾಂತನಾಗು. ವಿವೇಚನ
ಆದ್ದರಿಂದ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ವಿಭೀಷಣ, ನೀನು ಹೇಳುವುದು ಹೇಗಾಯಿತೆಂದರೆ ಉತ್ತುಂಗ ತುಂಗ ತರಂಗದಿಂದ ಬೋರ್ಗರೆದು ಬರುತ್ತಿರುವ ನದಿ ಪ್ರವಾಹವನ್ನು ತೃಣಮೂಲವಾಗಿದ್ದಂತಾಯಿತು. ಸಭೆಯಿಂದ ಆಚುಕ ತಪ್ಪಿ ಪ್ರಹಸ್ತ. ಛೀ, ಈ ಪಾಪಿಗಳ ಮಧ್ಯೆ ಇರುವುದಕ್ಕಿಂತ ಆ ಶ್ರೀರಾಮನಲ್ಲಿ ಹೋಗಿ ಶರಣಾಗುವುದೇ ಮೇಲೆ. ಎಲ್ಲಾರ ತಲೆಗೆ ಹೋಗ್ಬಿಡು. ಪ್ರಹಸ್ತ, ಮಹಾಪ್ರಭು, ಈ ಕಪಿಗೆ ಯೋಗ್ಯವಾದ ಶಿಕ್ಷೆ ಯಾವುದಿರುವುದು ತಿಳಿಸುವಂತ ನಾವು. ಮಹಾಪ್ರಭು, ಕಪಿಗಳಿಗೆ ಬಾಲವೇ ಪ್ರಧಾನವಾದದ್ದು. ಮಹಾಪ್ರಭು, ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಅದ್ದಿ ಬೆಂಕಿಯನ್ನು ಹತ್ತಿಸಿ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಗರದಿಂದಾಚೆಗೊಡಿಸಬೇಕು. ಮಹಾಪ್ರಭು, ನಗರದಿಂದಾಚೆಗೊಡಿಸಬೇಕು. ಆಗ ಆ ನರಾಧಮರು ನೋಡಿ ಬುದ್ಧಿ ಕಲಿಯಲಿ. ಮಹಾಪ್ರಭು, ಬುದ್ಧಿ ಕಲಿಯಲಿ. ಪ್ರಹಸ್ತ, ಹಾಗೆ ಮಾಡಿ. ಎಲ್ಲವೋ ಕಪಿ, ನಿನ್ನ ಸುಗ್ರೀವರಾಜನಿಗೆ ಹೇಳು, ನಿನ್ನ ಲಾಂಗುಲಕ್ಕಾದ ಗತಿ ಅವನಿಗಾಗುವುದೆಂದು. ಎಳೆದೇರಿ ಕಪಿಯನ್ನು. ರಾವಣೇಶ್ವರ, ಅಂದು ನಿಶಾರಾತ್ರಿಯಲ್ಲಿ ಈ ಲಂಕಾನಗರವನ್ನು ಪ್ರವೇಶ ಮಾಡಿದನು. ಇಂದು ನಿನ್ನ ಸೇವಕರು ಇಡುವ ಬೆಂಕಿಯಿಂದ ನಾನು ಚೆನ್ನಾಗಿ ಮನಗೊಂಡು ಹೋಗು. ಎಳೆದುಕೊಂಡು ಹೋಗಿ ಕಪಿಯನ್ನು. ವಲ್ಲಭ
ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಮಾರುತಿಯು ಇನ್ನೂ ಬರಲಿಲ್ಲವಲ್ಲ? ಅಗ್ರಜ, ಅದು ಜಯ ಜಯ ರಘುವೀರ ಸಮರ್ಥ. ರಾಮ ರಾಮ ಸೀತಾ ರಾಮ 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 ಸೀತಾ ರಾಮ 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 ರಾಮ. ರಾಮಚಂದ್ರ ಪ್ರಭುಗಳೇ, ನಮಸ್ಕರಿಸುವುದು. ಮಾರುತಿ, ನಿನಗೆ ಮಂಗಳವಾಗಲಿ. ಮಾರುತಿ ದೇವ, ನೀನು ಹೋದ ಕಾರ್ಯವೇನಾಯಿತು? ಜಾನಕಿಯನ್ನು ಕಂಡೆಯ? ಹಾ ದೇವ, ಕಂಡೆ. ಅವರಿಂದ ಅಭಿಜ್ಞಾನ ವಸ್ತುವನ್ನು ತೆಗೆದುಕೊಂಡು ಬಂದಿರುವುದು ತೆಗೆದುಕೊಂಡಿದ್ದೇವ. ಮಾರುತಿ, ದೇವ, ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಜಾನಕಿಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸಿದ ನಿನ್ನ ಈ ಉಪಕಾರಕ್ಕೆ ನಾನೇನು ಪ್ರತಪಕಾರ ಮಾಡಲಿ? ದೇವ, ಸದಾ ನಿನ್ನ ಮನದಲ್ಲಿ ನೆಲೆಸುವಂತೆ ನನ್ನನ್ನು ಆಶೀರ್ವದಿಸು ತಂದೆ. ಹನುಮಂತು, ದಶರಥನಿಗೆ ನಾವು 4 ಪುತ್ರರಿಹೆವು. ಹಿಂದಿನಿಂದ 5ನೆಯ ಪುತ್ರ ನೀನು ಹನುಮ. ಅಗ್ರಜ, ಲಕ್ಷ್ಮಣ, ಅಲ್ಲಿ ನೋಡು, ರಾವಣನ ಸಹೋದರನಾದ ವಿಭೀಷಣನು ನಮ್ಮತ್ತ ದಯಮಾಡಿಸುತ್ತಿರುವುದು. ರಾಮಚಂದ್ರ ಪ್ರಭು, ನಮಸ್ಕರಿಸುವುದು. ವಿಭೀಷಣ, ನಿನಗೆ ಮಂಗಳವಾಗಲಿ. ರಾಮಚಂದ್ರ ಪ್ರಭು, ನಮ್ಮಣ್ಣನ ದುರ್ನೀತಿಯನ್ನು ತಾಳಲಾರದೆ ನಿನ್ನಲ್ಲಿ ಶರಣಾಗಲು ಬಂದಿರುವೆನು. ನನ್ನನ್ನು ಕಾಪಾಡು ತಂದೆ. ವಿಭೀಷಣ, ನೀನು ನಮ್ಮಲ್ಲಿಯೇ ಇರು. ನಿನ್ನ ಅಗ್ರಜನನ್ನು ಒದಿಸಿ ನಿನಗೆ ಲಂಕಾ ಪಟ್ಟಾಭಿಷೇಕವನ್ನು ಕಟ್ಟುತ್ತೇನೆ. ಆಗಬಹುದು ಪ್ರಭು. ರಾವಣ, ಜಾಗ್ರತೆ ಇದ್ದಕ್ಕೆ ನಿಲ್ಲು. ಸೈಶಿಕೋ ಈ ಮಿತ್ರ ಮೃತ್ಯುಶರ, ಅದು ಮಾನವನ ಕೈಯಲ್ಲಿ ಮೃತ್ಯುಶರ. ಏನು? ರಾಮ, ನನ್ನ ಶಸ್ತ್ರಾಗಾರದಲ್ಲಿ ಸಕಲ ಅಸ್ತ್ರಗಳನ್ನು ಭದ್ರವಾಗಿ ಸಂಗ್ರಹಿಸಿರುವೆನು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆವರೆಗೂ ಏಕಕಾಲದಲ್ಲಿ ಸಮಸ್ತ ಭೂಮಿಯನ್ನೇ ನಾಶ ಮಾಡಬಲ್ಲೆನು. ಮೃತ್ಯುಶರ ರಾವಣ, ಅವನವನ ಕೈಯಲ್ಲಿ ಸಿದ್ಧನಾಗುವುದಕ್ಕೆ. ರಾವಣ, ಮಾನವರನ್ನು ಸಾಮಾನ್ಯರೆಂದು ಭಾವಿಸಿದೆಯಾ? ಪರಮೇಶ್ವರನನ್ನು ಮೆಚ್ಚಿಸಿ ಮಹಾಸ್ತ್ರವನ್ನು ಪಡೆದದ್ದುಂಟು. ಸಿದ್ಧನಾಗುವ ಯುದ್ಧಕ್ಕೆ. ನಿಲ್ಲು ಪ್ರಭು. ನಮ್ಮಣ್ಣನ ಎದೆಯಲ್ಲಿ ಅಮೃತ ಕಳಶವಿರುವುದು. ಆದ್ದರಿಂದ ಸರಿಯಾಗಿ ಎದೆಗೆ ಗುರಿಹಿಟ್ಟು ಹೊಡೆಯಿ. ಸ್ವಜಾತಿ ವಿಭೀಷಣ, ನನ್ನ ರಹಸ್ಯವನ್ನು ಬಯಲು ಮಾಡಿದ್ದಿಲ್ಲ. ಇರಲಿ, ಮೊದಲು ಇವರನ್ನು ಕೊಂದು ಆಮೇಲೆ ನಿನ್ನನ್ನು ನೋಡಿಕೊಳ್ಳುವೆನು. ಸಿದ್ಧನಾಗುವುದಕ್ಕೆ. ರಾವಣ, ಈಗಲೂ ಕಾಲ ಮುಚ್ಚಿಲ್ಲ. ನನ್ನ ಜಾನಕಿಯನ್ನು ನನಗೆ ತಂದೊಪ್ಪಿಸು. ಶರಣಾಗತನಾಗು, ನಿನ್ನನ್ನು ಕ್ಷಮಿಸುತ್ತೇನೆ. ಇನ್ನು ನನ್ನ ಪ್ರತಿಭಟನೆ ನಿರರ್ಥಕ. ಬಾ ಜ್ಞಾನರೂಪಿ ಮೃತ್ಯುಶರ, ಜಗತ್ತಿನ ಅಂಧಕಾರವನ್ನು ಅಳಿಸಿದಂತೆ ನನ್ನ ಮನದ ಅಂಧಕಾರವನ್ನು ಅರಿಸಿ ನನಗೆ ಮೋಕ್ಷವನ್ನು ನೀಡು. ಬಾ. ಸುನಾಮ ಅಮರ ವಿನುತ ಪದ ಅಮಿತ ಫಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ. ಜೈ ಇಂದಿರಾರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಜಯ ಜಯ ನಮ ಪಾರ್ವತೀಪತಿ ಹರ ಹರ ಮಹಾದೇವ ಶಂಭೋ ಗೋವಿಂದ.